ನೆಕ್ಸ್ಟ್ ಕರೆ ಯಾರಿದ್ದಾರೆ ನೋಡೋಣ. 100% ಮದುವೆ ಆಗಿಲ್ಲ ಅನ್ನೋದು, ಮದುವೆಗೆ 30 ವರ್ಷದಿಂದ ಪೆಂಡಿಂಗ್ ಇದ್ದಾರೆ 100%. ಭಾಳ ವಿಶೇಷವಾದ ಕರೆಗಳನ್ನ ಸ್ವೀಕರಿಸ್ತಿದ್ವಿ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸಾಗರದಿಂದ. ಸಾಗರದಿಂದ. ಏನು ಕೇಳಬೇಕು ಅಂತಿದ್ರು? ಹೊಸ ವರ್ಷ ಪ್ರೆಡಿಕ್ಷನ್ ಮಾಡ್ತಿದ್ದಾರೆ ಮೇಡಮ್ ಅವರು 100%. ನೀವು ಯಾರ ಬಗ್ಗೆ ಕೇಳಬೇಕು ಅಂತಿದ್ದೀರಾ? ನನ್ನ ಬಗ್ಗೆನೇ ಕೇಳಬೇಕಿತ್ತು ಗುರುಗಳೇ. ಏನೇನು ಪ್ರಶ್ನೆ ಇದೆ ನಿಮ್ಮಲ್ಲಿ ಕೇಳೋಕ್ಕೆ? ನಂದು ಯಾವ ಕೆರಿಯರ್ ಯಾವ ಚೂಸ್ ಮಾಡೋದು ಅಂತ. ಸ್ಟಡೀಸ್ ಇವಾಗ ಕಂಪ್ಲೀಟ್ ಏನು ಆಗಿದೆ ಏನು ಕೆರಿಯರ್ ಮಾಡ್ತಿದ್ರಿ? ಇವಾಗ ಏನು ಮಾಡ್ತಿದ್ದೀರಾ? ಈಗ ನನ್ನ ಸ್ಟಡೀಸ್ ಕಂಪ್ಲೀಟ್ ಆಯ್ತು, BCom. ಓಕೆ, ಇವಾಗ ಜಾಬ್ ಎಲ್ಲಿ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟಾ? ಅಂದ್ರೆ ಜಾಬ್ ಮಾಡೋದಾ ಇಲ್ಲ ನಂಗೆ ಪ್ಯಾಷನ್ ಫಾಲೋ ಮಾಡೋದಾ ಅಂತ ಕೇಳೋಣ ಅಂತ. ಓಕೆ, ಕೊಡಿ ನಿಮ್ಮ ಡೇಟ್ ಆಫ್ ಬರ್ತು. 31/10/2003. 31/10/2003. 2003. ಎಷ್ಟು ಗಂಟೆ? 11:50 ರಾತ್ರಿ. 11:50 ರಾತ್ರಿ PM. ಏನು ನಿಮ್ಮ ಹೆಸರು? ಏನು ನಿಮ್ಮ ಹೆಸರು? ಕಾರ್ತಿಕ್. ಕಾರ್ತಿಕ್ ಹುಟ್ಟಿರೋ ಡೇಟ್ 31/10/2003, 11:50 ಶಿವಮೊಗ್ಗ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಬರುತ್ತೆ. ಓಕೆ, ಏನು ಜಾಬ್ ಮಾಡ್ಬೋದು ಅಂತ ಕೇಳ್ತಾರೆ ಮುಂದಿನ ವರ್ಷಕ್ಕೆ. ಅವ್ರಿಗೆ ಓದೆಲ್ಲ ಮುಗಿದೈತೆ, ಮುಂದಿನ ವರ್ಷದಿಂದ ಜಾಬ್ ಕಂಟಿನ್ಯೂಸ್ ಆಗಿ ಏನು ಜಾಬ್ ಮಾಡಿದ್ರೆ ಯಾವಾಗ ಕೆಲಸ ಸಿಗುತ್ತೆ ಹೌದು, ಅಷ್ಟೆಲ್ಲ ನಿಮ್ಮ ಪ್ರಶ್ನೆ. ಇನ್ನೇನು ಜಾಸ್ತಿ ಬೇಕಲ್ಲ, ಅಷ್ಟು ಹೇಳ್ಬಿಟ್ರೆ ಮುಗೀತು. ನೆಕ್ಸ್ಟ್ ಕರೆ ತಗೋತಾ ಇರ್ಬೋದು. ಸರ್, ಇವರು ಓನ್ ಜಾಬ್, ಇವರು ಓನಾಗಿ ಏನಾದರೂ ಬಿಸ್ನೆಸ್ ಮಾಡಿದ್ರೆ ತುಂಬ ಲಕ್ ಇರುತ್ತೆ ಇವರಿಗೆ. ಅದು ಬಿಟ್ಟು ಇವ್ರು ಏನಾದರೂ ಕೆಲಸಕ್ಕೆ ಸೇರ್ಕೊಳ್ತೀನಿ ಅಂತಂದರೆ ಇವರು IT-BT ಏನಾದರೂ ಇದ್ದರೆ, ಅಥವಾ ಇವರು ಯಾವುದಾದ್ರೂ ರಿಸರ್ಚ್ ಸೆಂಟರಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಇವ್ರು ಏನು, ನಿಮ್ಮ ಒಂದು ಒಪಿನಿಯನ್ ಏನಿದೆ? ನೀವೇನು ಮಾಡಬೇಕು ಅನ್ಕೋತಾ ಇದ್ದೀರಾ? ಸ್ಪೋರ್ಟ್ಸ್ದ್ರಲ್ಲೂ ಹೌದು, ಸ್ಪೋರ್ಟ್ಸ್ರಲ್ಲೂ ಸೇರ್ಕೊಳ್ಬೋದು. ಬಟ್ ಅಷ್ಟೊಂದು ಸಪೋರ್ಟ್ ಇಲ್ಲ ನಿಮಗೆ ಸ್ಪೋರ್ಟ್ಸಲ್ಲಿ. 29 ಅಂತ ಅಂದರೆ ಓಕೆ, 26 ಮೇಲೆ ಆದರೆ ನಿಮಗೆ ಒಳ್ಳೇದಾಗುತ್ತೆ, ಅದರಲ್ಲಿ ನಿಮಗೆ ಚಾನ್ಸ್ ಸಿಕ್ಕತ್ತೆ. ಸರ್ 29 ಸ್ಪೋರ್ಟ್ಸಲ್ಲಿ ಸಿಗುತ್ತಂತೆ. 100% ಜಾಬ್ ಮಾಡ್ಬೋದಂತೆ ಸರ್. ಖಂಡಿತ ಕೂಡ ಓನ್ ಬಿಸ್ನೆಸ್ ಕೂಡ ಮಾಡ್ಬೋದು. ಸ್ಪೋರ್ಟ್ಸ್ನ ನೀವು ಓನಾಗಿ ಯೋಚನೆ ಮಾಡಿ, ಅದ್ರ ಟೈಮಲ್ಲಿ ಪಾರ್ಟ್ ಟೈಮ್ ಏನಾದ್ರು ಬಿಸ್ನೆಸ್ ಮಾಡಿ 2029 ಮೇಲೆ ನಿಮಗೆ ಕ್ರಿಕೆಟ್ನಲ್ಲಿ ಲೈಫ್ ಇದೆ ಅಂತೇಳಿ ಸರ್. ಇವಾಗವರೆಗೂ ನಾವು ನೋಡ್ರ ರಣಜಿಲಿ ಆಡಿರೋರು, IPL ಆಡೋರಿಗೆ ಅವ್ರಿಗೆ ಜಾಗಗಳಿದಲ್ಲೇ. ಶುಭ್ಮನ್ ಗಿಲ್ ಕೂಡ ಮೇಡಮ್ ಅವ್ರೆ 8 ಅನ್ನೋ ನಂಬರ್ ಸರಿಯಿಲ್ಲ ಅಂತ ಹೇಳ್ತಾ ಇದ್ರಿ ನೀವು. ಈ ವರ್ಷ 2020 ಶುಭ್ಮನ್ ಗಿಲ್ ಇಂಡಿಯನ್ ಟೀಮಲ್ಲಿ ಎಲ್ಲದಕ್ಕೂ ಕ್ಯಾಪ್ಟನ್ ಆಗೋಕ್ಕೆ ಅರಗತ್ತೆ ಇದ್ರು. 100% ಟೆಸ್ಟ್ ಒನ್ ಡೇಲಿ ಅವರೇನೆ. ಆದರೆ ಇವಾಗ 2020ಗೆ ಅವ್ರು ಇಲ್ದಂಗೆ ಆಗಿದ್ದಾರೆ. ಇದಕ್ಕೇನು ಹೇಳ್ತಾರೆ? ಶುಭ್ಮನ್ ಗಿಲ್ ಖಂಡಿತಲ್ಲೂ ಕೂಡ ಬೆಸ್ಟ್ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಅರಗದಿದ್ದ ವ್ಯಕ್ತಿಗೆ ಇವತ್ತು ಸ್ಥಾನಮಾನವೇ ಇಲ್ಲ. ಅವ್ರಿಗೆ 8ನೇ ನಂಬರ್ ನೀವು ಡೇಂಜರ್ ಅಂತ ಹೇಳಿದ್ರಿ. ಯಾವ ಆಧಾರದ ಮೇಲೆ ಮೀತವರೇ ಪ್ರೆಡಿಕ್ಷನ್ ಮಾಡ್ತಾ ಇದ್ರಿ? ನೋಡಿ, ಮುಂದಿನ ವರ್ಷಕ್ಕೆ 8 ಅನ್ನೋದು ತುಂಬಾ ಡೇಂಜರಸ್ ಅಂತ ಫಸ್ಟೇ ನಾನು ಆಲ್ರೆಡಿ ಹೇಳ್ತಾ ಬರ್ತೀನಿ. ನೀವು ಯಾಕಂದ್ರೆ 8 ಅಂತ ಹೇಳ್ತೀರಾ, ಮುಂದಿನ ವರ್ಷ ಯಶ್ ಅವ್ರ ಪಿಕ್ಚರ್ ರೆಡಿ ಇದೆ ವೇಟಿಂಗ್ ಅಲ್ಲಿ. ಯಶ್ ಅವರು ಕೂಡ 8ನೇ ತಾರೀಕು ಹುಟ್ಟಿದ್ದಾರೆ, ಜಗ್ಗೇಶ್ ಅವರು ಹುಟ್ಟಿದ್ದಾರೆ 17ನೇ ತಾರೀಕು. ಈ ತರ ಕಾಂಬಿನೇಷನ್ ತುಂಬಾ ಜನ ಹುಟ್ಟಿದ್ದಾರೆ. ಹಲವಾರು ಜನ 8ನೇ ತಾರೀಕಲ್ಲಿ ಪ್ರೆಡಿಕ್ಷನ್ ಮಾಡಿದ್ದಾರೆ. ಅಲ್ಲು ಅರ್ಜುನ್ ಕೂಡ 8ನೇ ತಾರೀಕು ಬರ್ತ್ ನಂಬರ್ಸ್. ಇವಾಗ 8 ಅನ್ನೋ ನಂಬರ್ಸೇ ಇಸ್ ವೆರಿ ಡೇಂಜರ್ ಅಂತ ಹೇಳ್ತಿದ್ರೆ ಮುಂದಿನ ವರ್ಷ. ಹಾಗಾಗಿ ನೀವು ನೋಡಿರೋ ಪ್ರಕಾರ 8ಕ್ಕೆ ಏನಂತ ಗಂಡಾಂತರ ಕಾದೀತೆ. 8 ಅಂತ ಬಂದಾಗ ನೋಡಿ, ಈ ಸಿನಿಮಾ ರಂಗದಲ್ಲಾಗಿರ್ಬೋದು, ಅಥವಾ ಈ ಏನೆಲ್ಲ ಈ ಏರ್ಪೋರ್ಟ್ ಇರ್ಬೋದು, ಅಥವಾ ಕಬ್ಬಿಣದಿಂದ ಮಾಡಿರ್ತಕ್ಕಂಥ ವಸ್ತುಗಳಾಗಿರ್ಬೋದು, ಅದರಿಂದ ತುಂಬ ಗಂಡಾಂತರ ಇರುತ್ತೆ. ಅದೇ ರೀತಿ ಸಿನಿಮಾ ಅಂತ ಬಂದಾಗ ಈ 8ನೇ ತಾರೀಕು ಅವರಾಗಿರ್ಬೋದು, ಅದರಲ್ಲಿ ಇವಾಗ 8 ಅಂತಂದರೆ ನೀವು ಯಶ್ ಅಂತ ಹೇಳಿದ್ರಿ, ಆದರೆ ಅದರಲ್ಲಿ ಆ ಒಂದು ಮೂವಿಯಲ್ಲಿ ಯಶ್ ಒಬ್ಬರೇ ಇರೋದಿಲ್ಲ ಅಲ್ವಾ. ಪಾಸಿಟಿವ್ ಆಗುವಂಥವ್ರು ಇವಾಗ ಪ್ರೊಡಕ್ಷನ್ ಲೈನಲ್ಲಿ ಇರ್ತಾರೆ, ಡೈರೆಕ್ಟರ್ ಇರ್ತಾರೆ, ಈ ಥರ. ಅದರಲ್ಲಿ ಪಾಸಿಟಿವ್ ಅಂತ ಹೇಳಿದೆ ತುಂಬ ನಮ್ಮ ಒಂದು ಈ 2020 3ನೇ ತಾರೀಕು 3 ಅನ್ನೋ ನಂಬರು ತುಂಬ ರಾಜಯೋಗ ಅಂತೇಳಿದೆ. ಆ ಡೇಟ್ ಅವ್ರು ಇದ್ದರೂ ಕೂಡ ಅಲ್ಲಿ ಕೂಡ ಅದು ಕ್ಲಿಕ್ ಆಗುತ್ತೆ. ಆದರೆ 8ನೇ ತಾರೀಕು ಹುಟ್ಟಿರೋರಿಗೆ ಎಲ್ಲೋ ಒಂದು ಕಡೆ ಅಲ್ಪ ಸ್ವಲ್ಪ ನೆಗೆಟಿವ್ ಇದ್ದೇ ಇರುತ್ತೆ 2026ರಲ್ಲಿ. ಇವಾಗ ನೀವು ಶುಭ್ಮನ್ ಗಿಲ್ ಅಂತ ಹೇಳಿದ್ರಿ, ಹೌದು, ಎಕ್ಸಾಂಪಲ್ ಅವ್ರದ್ದೇ ತೊಗೊಳ್ಳಿ. ಅವ್ರದ್ದು ನೆಕ್ಸ್ಟ್ ಇಯರ್ 8 ತುಂಬ ಡೇಂಜರಸ್ ಅಂತೇಳಿದೆ. ಅದರ ಒಂದು ರಿಸಲ್ಟ್ ಕೂಡ ಇವಾಗ ನೀವು ನೋಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಹಂಗಾರೆ ನಿಮ್ಮ ಪ್ರಕಾರ 8, 17, 26 ಈ 3 ಕೂಡ ಡೇಂಜರ್ ನಂಬರ್ ಆಗ್ತಾರೆ ಹುಟ್ಟಿರೋ ಡೇಟಲ್ಲಿ. ತುಂಬ ಡೇಂಜರ್ ನಂಬರು. ಅವ್ರಿಗೆ ಆ ಡೇಟಲ್ಲಿ ಹುಟ್ಟಿರೋರಿಗೆ ಲಾಸ್ ತೋರಿಸುತ್ತೆ. ಮತ್ತು ಈ ಕಪ್ಪು ಬಣ್ಣ ಅನ್ನೋದು ಮುಂದಿನ ವರ್ಷಕ್ಕೆ ತುಂಬ ಬ್ಯಾಡ್ ಕಲರು, ತುಂಬ ಡೇಂಜರಸ್ ಕಲರ್ ಆಗಿರುತ್ತೆ. ಯಾರ್ಯಾರೆಲ್ಲ ಕಪ್ಪು ಬಣ್ಣದ ಒಂದು ಕಾರ್ ಯೂಸ್ ಮಾಡ್ತಿರ್ತೀರಾ, ಅದರಲ್ಲೂ ಬ್ಲ್ಯಾಕ್ ಕಲರ್ ಕಾರು 3 ನಂಬರ್ ಎಂಡ್ ಹಿಂಗೇನಾದರೂ ಇದ್ದರೆ ಖಂಡಿತವಾಗ್ಲೂ ಅವ್ರಿಗೆ ಏನಾದರೂ ಒಂದು ಇನ್ಸಿಡೆಂಟು ಅಪಾಯ ಕಟ್ಟಿದ ಬುಟ್ಟಿ. ಹೌದು, ಆದರೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಅದನ್ನ ಇವಾಗ ನಾವು ಹೇಳ್ತಾ ಇದ್ದೀವಿ ಅಂದರೆ ಎಚ್ಚರಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀವಿ. ಓಕೆ ಮೇಡಮ್ ಅವರೇ, ಇದು 8, 17, 26ನೇ ತಾರೀಕು ಮುಂದಿನ ವರ್ಷ ವೆರಿ ಡೇಂಜರ್ ನಂಬರ್ ಅಂತ ನೀವು ಪ್ರೆಡಿಕ್ಷನ್ ಮಾಡ್ತಾ ಇದ್ದೀರಾ. ಈ ನಂಬರ್ಸನ್ನು ಇಂಥ ದಿವಸ ಏನಾದ್ರು ದುರ್ಘಟನೆಗಳು ನೋಡ್ಬೋದಾ? ಅಂದರೆ ರೈಲ್ ಅನಾಹುತ ಆಗಿರ್ಬೋದು, ಫ್ಲೈಟ್ ಅನಾಹುತ ಆಗಿರ್ಬೋದು, ಇಲ್ಲ ಒಬ್ಬ ರಾಜಕಾರಣಿಗಳು ಅನಾಹುತ ಆಗ್ಬಿಡೋದು, ಇಲ್ಲ ಸಿನಿಮಾದಲ್ಲಿ ಹುಟ್ಟಿರೋರು ತುಂಬ ತೊಂದರೆ ಆಗೋದು. ಇದೇ ಡೇಟಲ್ಲಿ ಒಂದು ನೆಗೆಟಿವ್ ಡೇಟಲ್ಲಿ ಒಂದು ಸಿನಿಮಾ ಹಿಟ್ ಆಗ್ಬೋದು, ಒಂದು ಫೇಲ್ಯೂರ್ ಆಗ್ಬೋದು. ಅಂದರೆ ದೊಡ್ಡ ಸೋಲ್ ನೋಡ್ಬೋದು, ದೊಡ್ಡ ಸಕ್ಸಸ್ ನೋಡ್ಬೋದು ಅಂತ ಹೇಳ್ತಾ ಇದ್ದೀರಾ?
ಹೌದು ಸರ್, ಹೆಂಗೆ? ಯಾಕಂದ್ರೆ 8 ಅನ್ನೋ ಡೇಟ್ ಆಗಿರ್ಬೋದು, ಆ ಮಂತ್ ಆಗಿರ್ಬೋದು, ಆ 8 ಗಂಟೆ ಕೂಡ ಆಗಿರ್ಬೋದು. ಇವಾಗ 8 ಏನಾದ್ರೂ ಗಂಟೆನೇ? ಹೌದು ಏನಾದ್ರೂ ಒಂದು ಇನ್ಸಿಡೆಂಟ್, ಬಿಗ್ ಇನ್ಸಿಡೆಂಟ್ ಅಂದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗುವಂತಹ ಇನ್ಸಿಡೆಂಟ್. ಇವಾಗ ಮೊನ್ನೆ ಎಲ್ಲ ನಮ್ದು ಪೆಹಲ್ಗಾಮ್ ದಾಳಿ ಆಗಿರ್ಬೋದು, ಅದೆಲ್ಲ ನಾವು ಹೇಳಿರೋ ಡೇಟ್ಗೆ ಆಗಿದೆ. ಆ ಥರ ಒಂದು ಇನ್ಸಿಡೆಂಟ್ಗಳು, ಅಥವಾ ನಾವು ತುಂಬ ಯಾರನ್ನಾದ್ರೂ ತುಂಬ ಅಂದರೆ ತುಂಬ ಅಚೀವ್ ಮಾಡಿರೋರನ್ನ ಕಳ್ಕೊಳ್ಳೋ ಅಂಥ ದಿನ ಕೂಡ ಅದೇ ಆಗಿರುತ್ತೆ. 8ನೇ ತಾರೀಕು ಹಾಗಾದ್ರೆ ಮೇಡಮ್ ಅವ್ರು ಹೇಳ್ತಾ ಇರೋದು ಒಂದು ಮಾತು, 4 ಗಂಟೆ 4 ನಿಮಿಷ ಡೇಂಜರ್ ಅಂತ ಇದ್ದಾರೆ. ಅದೇ ರೀತಿಲಿ 3 ಗಂಟೆ 5 ನಿಮಿಷ ಕೂಡ ಡೇಂಜರ್ ಅಂತ ಹೇಳ್ತಾರೆ. 6 ಗಂಟೆ 2 ನಿಮಿಷ ಕೂಡ ಡೇಂಜರ್ ಅಂತ ಹೇಳ್ತಾರೆ. 2 ಗಂಟೆ 6 ನಿಮಿಷ ಡೇಂಜರ್ ಅಂತಾರೆ. 7 ಗಂಟೆ 1 ನಿಮಿಷನೂ ಕೂಡ ಡೇಂಜರ್ ಅಂತಾರೆ. ಈ ಡೇಂಜರ ಮುಂದೆ ಹುಟ್ಟಿರೋ ಡೇಟರ್ಗೆ ಒಂದೇ ನಂಬರಿಂದ 9ನೇ ನಂಬರ್ಗೂ ಪ್ರೆಡಿಕ್ಷನ್ ಇದೆ.